ನಮ್ ಜೊತೆ ಮಾತನಾಡೋದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಹೋರಾಟ ಕೂಡ ನಡೆಸ್ತಿದ್ದೀರಾ, ಬೆಳಗ್ಗೆನು ಪ್ರತಿಭಟನೆ ನಡೆಸಿದ್ರಿ, ಇವತ್ತು ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಬಂದಿದ್ರೆ ಯಾವ ರೀತಿ ವಿಶ್ವಾಸ ತುಂಬಿದ್ರು ಅಥವಾ ನಿಮ್ಗೇನ್ ಸ್ಪಂದನೆ ಮಾಡಿದ್ರು ಸರ್ ರಾಜ್ಯಪಾಲ? ಅದು ಕಾನೂನಿನ ವಿರುದ್ಧವಾದ ಕ್ರಮ ಅನ್ನೋದನ್ನ ಅವ್ರು ಒಪ್ಪಿಗೆ ಆಗಿದೆ. ಯಾಕೆ ಅಂತಂದ್ರೆ ಇದು ಕಾನೂನು ಅಡಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲ, ಸಂವಿಧಾನಕ್ಕೆ ಹುದ್ದೆಗಳಲ್ಲ ಅವು. ಇದು ಕಾಂಗ್ರೆಸ್ನ ಕಾರ್ಯಕರ್ತರ ಜೋಬ್ ತುಂಬಾ ಕೆಲಸ. ಇವರು ನಮಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಕಷ್ಟಪಟ್ಟು ನಮ್ಮನ್ನು ಅಧಿಕಾರಕ್ಕೆ ತಂದವರೇ ಅದಕ್ಕೆ ಕೊಡ್ತಿದ್ವಿ ಅಂತ. ಅಂದ್ರೆ ಖಜಾನೆ ಹಣನ ನೀವು ಕಾಂಗ್ರೆಸ್ ಓಟ್ ಹಾಕಿದವ್ರು ಕೊಡಕ್ಕಾಗತ್ತಾ? ಇದು ತಪ್ಪು. ಇದು ನಡೀತಾ ಇದೆ, ಅದನ್ನ ನಾವು ವಿರೋಧ ಮಾಡಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ, ಕಾನೂನು ಕ್ರಮವನ್ನು ಕೂಡ ಕೈಗೊಳ್ತೀವಿ. ಮತ್ತೆ DCM DK ಶಿವಕುಮಾರ್ ಅವ್ರು ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ, 5 ವರ್ಷ ಇದು ಹಿಂಗೆ ಮುಂದುವರಿಯುತ್ತೆ ಅಂತ. ಅಲ್ಲ, ಅವ್ರು ಬದಲಾವಣೆ ಆಗಲ್ಲ ಅಂದ್ರೆ ಸರ್ಕಾರ ಬದಲಾವಣೆ ಆಗ್ಬಹುದು ಸರ್. ಮತ್ತೆ ಇನ್ನೊಂದು, ಇದರಿಂದ ಯಾರಿಗೂ ಕೂಡ ಏನ್ ಎಫೆಕ್ಟ್ ಆಗ್ತಿಲ್ಲ, ಎಲ್ಲರಿಗೂ ನೇರವಾಗಿ ಹಣ ತಲುಪಲಿ ಅನ್ಬಿಟ್ಟು ಈ ರೀತಿ ಮಾಡಿದೀವಿ ಅಂತ ಕಾಂಗ್ರೆಸ್ ಅವ್ರು ಡಿಫೆಂಡ್ ಮಾಡ್ಕೋತಿದ್ದಾರೆ. ನೋಡಿ, ಯಾವ ಹಣ ಯಾರಿಗೆ ತಲುಪಬೇಕಾಗಿರೋದು? ಗ್ಯಾರಂಟಿ ಹಣ ಜನರಿಗೆ ತಲುಪಬೇಕಾಗಿರೋದು ಅದು ಅಧಿಕಾರಿಗಳ ಕೆಲಸ, ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕಾಗಿದೆ. ಇವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಮಾಡೋದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಹಣ ತಗೋಬಾರ್ದು, ಸರ್ಕಾರಿ ಹಣ ತಗೊಳ್ಳದೆ ಮಾಡ್ಲಿ ಅವರು. ಸರ್, ಲಾಸ್ಟ್ ಕ್ವಶನ್, ಯಾವ ರೀತಿ ತಾರಕಕ್ಕೆ ಅಂತ್ಯ ಕೊಂಡೊಯ್ಯವರೆಗೂ ಈ ಪ್ರತಿಭಟನೆ ಮುಂದುವರಿಸ್ತೀರಾ ಅಂತ? ಖಂಡಿತವಾಗಿ ಇದನ್ನ ನಾವು ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಳ್ತೀವಿ. ಇದರಲ್ಲಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಬೇರೆ, ಸರ್ಕಾರ ಬೇರೆ. ಅದಕ್ಕೆ ನಾವ್ ಹೇಳಿದ್ದು, ಕಾಂಗ್ರೆಸ್ ಸರ್ಕಾರದ ಖಜಾನೆಗೆ ಕನ್ನ ಹಾಕಬಾರ್ದು. ಇದಾಗಿತ್ತು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.